ನಮಸ್ಕಾರ. ಮಕ್ಕಳಲ್ಲಿ ವಾಂತಿ ಭೇದಿಗಳು ಸರ್ವೇ ಸಾಮಾನ್ಯ. ವಾಂತಿ ಭೇದಿ ಆಗುವಾಗ ಮಕ್ಕಳಿಗೆ ORS ಕುಡಿಸಿ ಅಂತ ಪ್ರತಿ ಡಾಕ್ಟ್ರು ಹೇಳ್ತಾರೆ. ಸೊ ಯಾವುದು ಸರಿ ORS? ಎಷ್ಟೋ ಸಲ ಮಾರ್ಕೆಟಲ್ಲಿ ಎಷ್ಟೊಂದು ಐಟಮ್ಸ್ ಇದಾವೆ, ಅವು ಯಾವುವು ಬಹಳ ಹೆಚ್ಚಿನ ಪ್ರಮಾಣದಲ್ಲಿರುವಂಥವು ORS ಅಲ್ಲ. ಇವಾಗ ಕೆಲವು ಇದು ನೋಡಿ, ORSL ಅಂತಿದೆ, ORSL, ಇವು ಯಾವುವು ORS ಅಲ್ಲ. ಇದರಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ. ನಮಗೆ WHO ವಿಶ್ವ ಆರೋಗ್ಯ ಸಂಸ್ಥೆ ಇದೆಯಲ್ಲ, ಅದು ಕೊಟ್ಟಿರೋದು 1 ಲೀಟರ್ಗೆ ಇಷ್ಟೇ ಇರಬೇಕು ಅಂತ, 245 ಮಿಲಿಮೋಲ್ಸ್, 245 ಮಿಲಿಮೋಲ್ಸ್ ಇರಬೇಕು. ಸೊ ಆ ಥರ ಪ್ರಮಾಣದಲ್ಲಿ ಸಕ್ಕರೆ ಅಥವಾ ಉಪ್ಪು ಇರುವಂಥದ್ದು ಮಾತ್ರನೇ ನಿಜವಾದ ORS. ನಾವೆಲ್ಲೋ ಕಾಡಲ್ಲಿದ್ದಾಗ 1 ಚಮಚ ಸಕ್ಕರೆ 1 ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಕಲಸಿಕೊಡಿ ಅಂತ ಹೇಳ್ತೀವಿ, ಅದು ನಡೆಯುತ್ತೆ. ಬಟ್ ಹೊರಗಡೆ ನಾವು ಪ್ರಪಂಚದಲ್ಲಿದ್ದಾಗ ORSಗಳು ಅವೈಲೇಬಲ್ ಇದ್ದರೆ ಅವನ್ನ ತಗೊಳ್ಳಿ. ಸರಿಯಾದ ಯಾವುದು ಸರಿಯಲ್ಲ. ಸೊ ಈ ORSL ಅಂತ ಬರೋದು ಯಾವುದು ಸರಿಯಲ್ಲ. ಇದೇ ಥರದ್ದು ರೀಬ್ಯಾಲೆನ್ಸ್ ಅಂತಿದ್ದಾವೆ, ಯಾವ್ಯಾವೋ ಇದಾವೆ, ಅವು ಯಾವು ಒಳ್ಳೇದಲ್ಲ. ಕರೆಕ್ಟ್ ಆಗಿರುವಂಥದ್ದು ಈ WHO ಪ್ರಿಸ್ಕ್ರೈಬ್ಡ್ ಸ್ಟ್ರೆಂತ್ ಅಂತದ್ದು, ಇದು ಒಂದು ಎಲೆಕ್ಟ್ರಾಲು, ವ್ಯಾಲೈಟ್ ORS. ಇದರಲ್ಲಿ ORS ಅಂತ ಇರುತ್ತೆ, ORSL ಅಂತಿರಲ್ಲ, ಇವು ಸರಿಯಾದ. ಸೊ ಇದನ್ನು 1 ಲೀಟರ್ ನೀರಿಗೆ ಹಾಕ್ಬೋದು. ಇದರಲ್ಲಿ ಚಿಕ್ಕ ಪಟ್ಟಣ ಬರುತ್ತೆ, 1 ಗ್ಲಾಸ್ ನೀರಿಗೆ 200 ml ಹಾಕ್ಬೋದು. ಅದೇ ಥರ ವಾಲೈಟ್ ORS ಅಂದರೆ ಇದನ್ನು ಸಹ ಉಪಯೋಗಿಸ್ಬೋದು. ಇದು WHO ಫಾರ್ಮುಲಾ ಪ್ರಕಾರ. ಪ್ಲೇನ್ ORS ಅಂದರೂ ಉಪಯೋಗಿಸ್ಬೋದು. ಸೊ ORSL ಇವು ಎನರ್ಜಿ ಡ್ರಿಂಕ್ಸು, ಸಕ್ಕರೆ ಜಾಸ್ತಿ, ಹೈ ಫೀವರು, ಜ್ವರ, ಸುಸ್ತು ಅಂತಿದ್ದಾಗ ಇದನ್ನು ಉಪಯೋಗಿಸ್ಬೋದು. ಆದರೆ ವಾಂತಿ ಭೇದಿಗಳಾಗುವಾಗ ಯಾವಾಗಲೂ ಈ ORS ಅನ್ನೋದು ಚೆಕ್ ಮಾಡಿಬಿಟ್ಟು ಇವನ್ನೇ ತಗೊಂಡು ಉಪಯೋಗಿಸಿ. ಎರಡರ ವ್ಯತ್ಯಾಸ ಅರ್ಥ ಆಯಿತು ಅನ್ಕೋತೀನಿ. ನಮಸ್ಕಾರ.